ಅದು 1990ನೇ ಇಸವಿ. ಹಚ್ಚನೆಯ ಹೊಲದ ಮಧ್ಯೆ ಮಣ್ಣಿನ ರೋಡಿನಿಂದ ಪ್ರತಿ ಮನೆ ರಂಗೋಲಿಯಿಂದ ಕಳಕಳೆಯಾಡುವ ವಿಷ್ಣುಪುರ ಅನ್ನುವ ಚಿಕ್ಕ ಹಳ್ಳಿಯಲ್ಲಿ ಅಂದವಾದ ಒಂದು ದೊಡ್ಡ ಹಂಚಿನ ಮನೆ ಇದ್ದಿತ್ತು. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳು ರಮೇಶ್ ವಿನೋದರ ಜೊತೆ ಸೊಸೆ ಅನಾಮಿಕಾ ಭಾವನರ ಜೊತೆ ಸೇರಿ ಕೂಡು ಕುಟುಂಬದ ಹಾಗೆ ಜೀವಿಸ್ತಾ ಇದ್ರು. ಶಾರದಳ ಮನೆ ಮುಂದೆ ಖಾಲಿ ಜಾಗ ಬಹಳ ಇದ್ದುದರಿಂದ ಒಂದು ಕಡೆ ಹೂ ಗಿಡಗಳನ್ನು ಬೆಳೆಸುತ್ತಾ ಇದ್ದರೆ ಮತ್ತೊಂದು ಕಡೆ ತರಕಾರಿ ಗಿಡಗಳನ್ನು ಬೆಳೆಸ್ತಾ ಇದ್ರು. ಚಿಕ್ಕ ಸೊಸೆ ಭಾವನ ಹೂ ಗಿಡಗಳಿಗೆ ನೀರನ್ನು ಹಾಕುತ್ತಾ ಇರುವಾಗ ದೊಡ್ಡ ಸೊಸೆ ಅನಾಮಿಕಾ ಒಂದು ಬುಟ್ಟಿ ತೆಗೆದುಕೊಂಡು ತರಕಾರಿ ತೋಟದ ಹತ್ರಕ್ಕೆ ಬರ್ತಾಳೆ. ಅಕ್ಕ, ಈ ದಿನ ಏನ್ ಅಡಿಗೆ ಮಾಡ್ತಾ ಇದೀಯಾ? ಯಾವ ತರಕಾರಿ ಹೆಚ್ಚಾಗಿದ್ರೆ ಅದರ ಅಡಿಗೆನೆ ಮಾಡ್ತೀನಿ ತಂಗಿ. ಒಂದು ವೇಳೆ ಯಾವ ತರಕಾರಿಯೂ ಹೆಚ್ಚಾಗಿಲ್ದಿದ್ರೆ ಹಾಗೇನ್ ಮಾಡ್ತೀಯ ಅಕ್ಕ? ಎಲ್ಲ ತರಕಾರಿಗಳನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಯಿಸಿ ಸಾಂಬಾರ್ ಮಾಡ್ತೀನಿ, ಸರಿನಾ ತಂಗಿ? ಹಾ, ಕೆಲಸ ಮಾಡಕ್ಕ. ತಿರುಗಿ ರಾತ್ರಿಗೆ ಅಡಿಗೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಸಾಂಬಾರ್ ಮಿಕ್ಕಿದೆ ಅಂತ ನಮ್ಮ ಅತ್ತೆ ಕೂಡ ಏನು ಮಾತಾಡೋದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಆಗಲೇ ಮನೆಯೊಳಗಿಂದ ಅತ್ತೆ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಏನ್ ಸೊಸೆ ಅಂದ್ರೆ, ಏನು ಹರಟೆ ಪೂರ್ತಿ ಆಯ್ತಾ ಎಂದು ಕೇಳುತ್ತಾಳೆ. ಅನಾಮಿಕಾ ಭಾವನ ಭಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ನಿಮ್ಮಿಬ್ಬರ ಹರಟೆ ಮುಗ್ದೋದ್ರೆ ನಾನ್ ಮಾತಾಡ್ತೀನಿ. ಮಾತಾಡಿಯತ್ತೆ. ಏನ್ ಮಾಡು ಅಂತ ಹೇಳ್ತೀರತ್ತೆ? ಇಬ್ರು ಚಕ ಅಂತ ಮಾಡಿಬಿಡ್ತೀವಿ. ನಾಳೆ ಏನಂತ ನೆನ್ಪಿದ್ಯಾ ನಿಮ್ಗೆ? ಆಗಸ್ಟ್ 15 ಅಲ್ವತ್ತೆ? ಹೌದು ಸೊಸೆ, ನಿನಗೆ ಗೊತ್ತಲ್ವಾ ಪ್ರತಿ ವರ್ಷದ ಹಾಗೆ ಧ್ವಜವಂದನ ನಮ್ಮನೆ ಹತ್ರನೇ ಮಾಡ್ತೀವಿ ಅಂತ. ಹಾ, ಗೊತ್ತು ಅತ್ತೆ. ನಾಳೆ ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ಸಗಣಿ ನೀರ್ ಹಾಕಿ ಬಣ್ಣ ಬಣ್ಣದ ರಂಗೋಲಿ ಹಾಕೋಬೇಕು. ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ಟಬೇಕು. ಚೆಂಡು ಹೂವಿನ ಮಾಲೆ ಹಾಕಬೇಕು. ಬೇವಿನ ಸೊಪ್ಪು ಕೂಡ ತಗೊಂಡ್ಬರ್ಬೇಕಾತೆ. ತಗೊಂಬ ಸೊಸೆ, ಅದರಿಂದ ನಿನ್ನಲ್ಲಿರುವ ಅತಿ ಬುದ್ಧಿನ ಹೊಡೆದು ಕಳಿಸ್ತೀನಿ. ಭಾವನಾ ಅದೊಂದು ತರ ಮುಖವಿಡುತ್ತಾಳೆ. ಅನಾಮಿಕಾ ಮುಸಿ ನಗುತ್ತಾಳೆ. ನಕ್ಕಿದ್ ಸಾಕು, ಮೊದ್ಲು ಹೇಳಿದ್ ಮಾಡಿ. ಅತ್ತೆ, ಇದೆಲ್ಲದಕ್ಕಿಂತ ಮೊದಲು ಧ್ವಜ ಹಾಕೋದಕ್ಕೆ ಬಿದಿರಿನ ಕೋಲು ಬೇಕಲ್ಲ, ಮತ್ತೆ ಅದು ಎಲ್ಲಿಂದ ತಗೊಂಡ್ಬರ್ಬೇಕು? ಅದು ಕೂಡ ನಿಂಗೆ ಗೊತ್ತಿಲ್ವಾ? ನಿನ್ನೆನೆ ರಾಮಯ್ಯ ಮಾವೆ ಹೇಳಿದನಲ್ಲ, ನನ್ನ ಅಂಗಡಿ ಹತ್ರ ಕೋಲನ ಬಂದು ತಗೊಂಡೋಗಿ ಅಂತ. ನೀವಿಬ್ಬರು ಮಾತಿನ ಮಧ್ಯದಲ್ಲಿ ಅದನ್ನ ಮರ್ತೋದ್ರಿ ಅಲ್ವಾ? ಅನಾಮಿಕ ಭಾವನ ಒಬ್ಬರ ಮುಖನೊಬ್ಬರು ನೋಡಿಕೊಳ್ಳುತ್ತಾರೆ. ರಮೇಶ್ ಪ್ರಸಾದರು ಹೊಲದ ದಡದಲ್ಲಿ ಬೆಳೆದ ಚೆಂಡು ಹೂವನ್ನ ಕೊಯ್ತಾ ಇರ್ತಾರೆ. ಆಗ್ಲೇ ಅವ್ರ ಹತ್ರಕ್ಕೆ ಮಾವಿನ ಸೊಪ್ಪಿನ ಕೊಂಬೆಯನ್ನು ಹಿಡಿದುಕೊಂಡು ವಿನೋದ್ ಬರ್ತಾನೆ. ಅಪ್ಪ, ಇದನ್ನು ನೋಡು. ಪ್ರಸಾದ್ ನೋಡುತ್ತಾನೆ. ಹಾ, ನೋಡ್ದೆ ಕಣೋ. ಅಬ್ಬಾ, ನೋಡೋದಂದ್ರೆ ನನ್ನ ಉದ್ದೇಶ ತೋರಣ ಕಟ್ಟೋದಕ್ಕೆ ಇದು ಸರಿ ಹೋಗುತ್ತಾ, ಇಲ್ಲ ಅಂದ್ರೆ ಮತ್ತಷ್ಟು ತಗೊಂಡ್ಬರ್ಬೇಕಾ ಅಂತ. ಓಹೋ, ಇದನ್ನು ನೋಡಪ್ಪ ಅನ್ನೋ ಮಾತಿನಲ್ಲಿ ಇಷ್ಟೊಂದು ಅರ್ಥವಿದೆ ಅಂತ ನನಗ ಅರ್ಥವಾಗಿಲ್ಲಪ್ಪ. ನೀನು ತಗೊಂಡ್ ಬಂದಿದ್ದ ಮಾವಿನ ಸೊಪ್ಪು ಸಾಕಾಗುತ್ತೆ. ಅಪ್ಪ, ಚೆಂಡು ಹೂವ ಕೊಯ್ದು ಕೂಡ ಪೂರ್ತಿಯಾಗಿದೆ. ಇನ್ನು ನಾವು ಮನೆಗೆ ಹೋಗೋಣ ಬನ್ನಿ. ಹಾಗೆ ಮಗನೇ, ಬನ್ನಿ. ರಮೇಶ್ ಚೆಂಡು ಹೂವಿನ ಚೀಲವನ್ನು ಹಿಡಿದುಕೊಳ್ಳುತ್ತಾನೆ. ವಿನೋದ್ ಮಾವಿನ ಸೊಪ್ಪಿನ ಕೊಂಬನ್ನು ಹಿಡ್ಕೊತಾನೆ. ಪ್ರಸಾದ್ ಮಾತ್ರ ಏನು ಹಿಡಿದುಕೊಳ್ಳದೆ ಮನೆ ಕಡೆ ನಡೀತಾ ಇರ್ತಾನೆ. ಅಪ್ಪ, ಮನೆಗೆ ತೋರಣಗಳು, ಚೆಂಡು ಹೂವಿನ ಹಾರ ಆಗಸ್ಟ್ 15ಕ್ಕೆ ಕಟ್ತಾರಾ? ಯಾಕೆ ಕಟ್ಟಬಾರ್ದಪ್ಪ? ಅದಲ್ಲಪ್ಪ, ಹೆಚ್ಚಾಗಿ ನಾವು ಹಬ್ಬಗಳಿಗೆ ಅಲ್ವಾ ಮಾವಿನ ತೋರಣ, ಚೆಂಡು ಹೂವಿನ ಹಾರ ಕಟ್ಟೋದು, ಅದಕ್ಕೆ ಕೇಳ್ತಾ ಇದ್ದೀನಿ. ಆಗಸ್ಟ್ 15 ಕೂಡ ಹಬ್ಬನೇ ಮಗ. ನಾವು ನಿತ್ಯವೂ ನಡೆಯುವ ಹಬ್ಬಗಳೆಲ್ಲದಕ್ಕಿಂತ ಆಗಸ್ಟ್ 15 ಹಬ್ಬನೇ ಬಹಳ ದೊಡ್ಡ ಹಬ್ಬ. ಎಂತಹ ಭೇದವಿಲ್ಲದೆ, ಸ್ವಾರ್ಥವಿಲ್ಲದೆ, ಈರ್ಷ್ಯಾ ಭಾವಗಳಿಲ್ಲದೆ ಎಲ್ಲರೂ ಸೇರಿ ನಡೆಸುವ ಏಕೈಕ ಹಬ್ಬ ಇದು. ನಿಜ ಹೇಳಿದ್ರೆಪ್ಪ, ನಮ್ಮ ದೇಶವೆಲ್ಲ ನಡೆದುಕೊಳ್ಳುವ ದೊಡ್ಡ ಹಬ್ಬ ಇದು. ಹಾಗೆ ಮೂವರು ಮಾತನಾಡಿಕೊಳ್ಳುತ್ತಾ ಮನೆ ಕಡೆ ನಡೆಯುತ್ತಾ ಇರುತ್ತಾರೆ. ಮನೆ ಹತ್ತಿರ ಅತ್ತೆ ಶಾರದಾ ಮುಖವನ್ನು ನೋಡಿಕೊಳ್ಳುತ್ತಿರುವ ಸೊಸೆಗಳ ಹತ್ರ ನೋಡಿ ಹೇಗಂತಾಳೆ. ನಿಮಗೆ ನಿಜವಾಗಿ ದೇಶಭಕ್ತಿ ಇಲ್ಲ ಅನ್ಕೋತೀನಿ ಸೊಸೆ ಅಂದ್ರೆ. ಅದೇ ನಮ್ ಕಾಲದಲ್ಲಾದ್ರೂ, ನಮ್ಮ ಕಾಲದಲ್ಲಿ ಅಂತ ಶುರುವಾಗಿ ಕನಿಷ್ಠ 1 ಗಂಟೆ ಆದ್ರೂ ಕತೆ ಹೇಳ್ತೀರಾ, ಅದನ್ನು ಕೇಳುವ ಸಹನೆ ನಮ್ಗಿಲ್ಲ ಅತ್ತೆ. ಹೇಳಿದ ಕೆಲಸವೆಲ್ಲ ಚೆನ್ನಾಗಿ ಮಾಡ್ತೀವಿ. ನೀನು ಕೂಡ ಹೇಳುತ್ತಂಗೆ. ಹೌದು ಅತ್ತೆ, ತಾವು ಕತೆ ಹೇಳೋದನ್ನು ಬಿಟ್ಟು ಯಾವ ಕೆಲಸವಾದ್ರೂ ಹೇಳಿದ್ರು ನಾವು ಮಾಡ್ತೀವಿ. ಅದಲ್ಲ ಸೊಸೆ ಅಂದ್ರೆ, ಅದು ಜ್ಞಾಪಕ. ಹಾ, ಸರಿ ಅತ್ತೆ. ಹೇಳಬೇಕು ಎಂದು ನೀವು ನಿರ್ಣಯಿಸಿಕೊಂಡ ನಂತರ ನಾವು ಎಷ್ಟು ಬೇಡಿಕೊಂಡ್ರು ಏನು ಪ್ರಯೋಜನ? ನಮ್ಮ ಚಿಕ್ಕಂದಿನಲ್ಲಿ ಆಗಸ್ಟ್ 15 ಅಂದ್ರೆ ಊರೆಲ್ಲ ಹಬ್ಬದ ಹಾಗಿರ್ತಾ ಇತ್ತು. ಆಗಿನ ಕಾಲದಲ್ಲಿ ಇಷ್ಟು ಮೈಕು, ದೊಡ್ಡ ದೊಡ್ಡ ಬ್ಯಾನರ್ಸ್ ಇಲ್ಲ. ಒಂದು ಬಾವುಟ, ಒಂದು ತಮಟೆ ಅಷ್ಟೇ. ಧ್ವಜವಂದನ ದಿನ ಬೆಳಿಗ್ಗೆನೆ ಬೇಗ ಎದ್ದು ಮನೆ ಮುಂದೆ ಹೂಗಳಿಂದ ಅಲಂಕರಣ ಮಾಡ್ಕೋತಾ ಇದ್ವಿ.
ಅಂದ್ರೆ ನಿಮಗೆ ದೇಶಭಕ್ತಿ ತುಂಬಾ ಇದೆ ಅನ್ನೋ ಮಾತು. ತುಂಬಾ ಇದೆ ಸೊಸೆ. ಎಷ್ಟು ಅಂತಂದ್ರೆ ನಮ್ಮ ದೇಶದ ಹಬ್ಬ ಬಂದ ಪ್ರತಿ ಸಲ ನಮ್ಮ ಮನೆ ಮುಂದೆ ನಡೆಸಬೇಕು ಅಂತ ಊರೆಲ್ಲ ಆಸೆ ಪಡುವವರೆಗೂ ಬಂದಿದೆ ಎಂದು ಗರ್ವದಿಂದ ಹೇಳುತ್ತಾಳೆ ಶಾರದಾ. ಇಷ್ಟರಲ್ಲಿ ಹೊರಗಿನಿಂದ ಪಂಚಾಯಿತಿ ಕಾರ್ಯದರ್ಶಿ ಬರುತ್ತಾನೆ. ಶಾರದಾ ಅವರೇ, ಈ ಸಲ ಕೂಡ ನಮ್ಮ ಊರಿನ ಆಗಸ್ಟ್ 15 ಹಬ್ಬವನ್ನು ನಿಮ್ ಮನೆ ಮುಂದೆ ಇರುವ ಖಾಲಿ ಜಾಗದಲ್ಲೇ ಮಾಡೋಣ ಅಂತ ದೊಡ್ಡವರು ನಿರ್ಣಯಿಸಿಕೊಂಡಿದ್ದಾರೆ. ನೀವು ನಿಮ್ಮ ಸೊಸೆಯರು ಸೇರಿ ಎಲ್ಲ ಏರ್ಪಾಟುಗಳು ನೋಡ್ಕೋತಾ ಇದ್ದೀರಲ್ಲ, ತಪ್ಪದೇ ನೋಡ್ತೀವಪ್ಪ ಎಂದು ಹೇಳುತ್ತಲೇ ಅವನು ಹೊರಟು ಹೋಗುತ್ತಾನೆ. ಚೆಂಡು ಹೂವಿನಿಂದ, ಮಾವಿನ ಸೊಪ್ಪಿನಿಂದ ರಮೇಶ್, ಪ್ರಸಾದ್, ವಿನೋದ್ ಮೂವರು ಮನೆಗೆ ಬರುತ್ತಾರೆ. ಶಾರದಾ, ನೀನು ಹೇಳಿದ ಹಾಗೆ ಹೊಲದ ದಡದಲ್ಲಿ ಬೆಳೆದ ಚೆಂಡು ಹೂವನ್ನ, ಹೊಲದ ದಡದಲ್ಲಿರುವ ಮಾವಿನ ಮರದ ಸೊಪ್ಪನ್ನ ತಂದಿದ್ದೀವಿ. ಬಹಳ ಸಂತೋಷ. ಹೋಗಿ ಅನ್ನ ತಿನ್ನಿ, ನಾಳೆ ನಮಗೆ ಬಹಳ ಕೆಲಸವಿದೆ ಎಂದು ಹೇಳಿ ಅವರ ಹತ್ತಿರದಿಂದ ಅದನ್ನು ತೆಗೆದುಕೊಳ್ಳುತ್ತಾಳೆ. ಸೊಸೆಯರು ಅವರಿಗೆ ಊಟ ಬಿಡುತ್ತಾರೆ. ಮೂವರು ಸಂತೋಷದಿಂದ ಊಟ ಮಾಡ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಆಗಸ್ಟ್ 15. ಶಾರದಾ ಅವರ ದೊಡ್ಡ ಮನೆ ಅಂದವಾಗಿ ತಯಾರಾಗಿರುತ್ತದೆ. ಊರಿನ ದೊಡ್ಡವರು, ಮಹಿಳೆಯರು ಎಲ್ಲರೂ ಶಾರದಾಳ ಮನೆ ಮುಂದಿರುವ ಸ್ಥಳಕ್ಕೆ ಸೇರಿಕೊಳ್ಳುತ್ತಾರೆ. ಧ್ವಜಸ್ತಂಭವನ್ನು ಕಟ್ಟುತ್ತಾರೆ. ಶಾರದಾ ಬಾವುಟವನ್ನು ಕಟ್ಟುತ್ತಾಳೆ. ಅನಾಮಿಕಾ ಹೂಗಳಿಂದ ಅಲಂಕರಿಸುತ್ತಾಳೆ. ಎಲ್ಲರೂ ಬಾವುಟವನ್ನು ಹಾರಿಸಲಿಕ್ಕೆ ಸಿದ್ಧವಾಗುತ್ತಾರೆ. ಆದರೆ ಬಾವುಟಕ್ಕೆ ಹಗ್ಗ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಎಷ್ಟು ಪ್ರಯತ್ನಿಸಿದರೂ ಬಾವುಟ ಮೇಲಕ್ಕೆ ಹೋಗಲಿಲ್ಲ. ಅನಾಮಿಕಾ, ಹಗ್ಗ ಸರಿಯಾಗಿ ಕಟ್ಟಿಲ್ವೇನೆ ನೀನು? ಅತ್ತೆ, ಹಗ್ಗ ಕಟ್ಟಿದ್ದು ನಾನಲ್ಲ, ಭಾವನ ಅಂದ್ಕೋತೀನಿ. ಅಯ್ಯೋ ಅಕ್ಕ, ನಾನೆಲ್ಲಿ ಕಟ್ಟಿದೆ? ಹಗ್ಗ ಕಟ್ಟಿದ್ದು ಅತ್ತೆನೇ. ನಾನು ಕಟ್ಟಿದ್ದು ಗಟ್ಟಿಯಾಗಿದೆ ಅಲ್ವಾ? ಅಂದ್ರೆ ಹಗ್ಗ ಏನಕ್ಕೆ ಮೇಲಕ್ಕೆ ಹೋಗ್ತಾ ಇಲ್ಲ? ನೀನೇ ಒಂದ್ಸಲ ನೋಡಿ ಸರಿ ಮಾಡಬಾರ್ದಾ? ನೀವ್ ಹೇಳಿದ ಹಾಗೆ ಮಾಡ್ತೀನಿ ಇರಿ. ಅನಾಮಿಕಾ ಹಗ್ಗವನ್ನು ಪರಿಶೀಲಿಸುತ್ತಾಳೆ. ಅತ್ತೆ, ಕೋಲಿನ ಮೇಲ್ಭಾಗದಲ್ಲಿ ಹಗ್ಗ ಸಿಕ್ಕಾಕೊಂಡಿದೆ. ಅಯ್ಯೋ, ಮತ್ತೆ ಈಗ ಹೇಗೆ? ಅಲ್ಲಿರುವವರೆಲ್ಲ ಆಲೋಚನೆಯಲ್ಲಿ ಬೀಳುತ್ತಾರೆ. ಆಗ ಭಾವನ ತಕ್ಷಣ ಮನೆಯೊಳಗಿಂದ ಒಂದು ಚಿಕ್ಕ ಬಿದಿರು ಕೋಲನ್ನು ತೆಗೆದುಕೊಂಡು ಬರ್ತಾಳೆ. ಕೋಲಿನ ಸಹಾಯದಿಂದ ಹಗ್ಗವನ್ನು ಬಿಡಿಸುತ್ತಾಳೆ. ಬಾವುಟ ಮೇಲಕ್ಕೆ ಹಾರುತ್ತದೆ. ಎಲ್ಲರೂ ಗಟ್ಟಿಯಾಗಿ ಜೈ ಹಿಂದ್ ಅಂತ ಹೇಳುತ್ತಾರೆ. ಶಾರದಾಳ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತದೆ. ಸೊಸೆಯರ ಕಡೆ ನೋಡುತ್ತಾಳೆ. ಏನಾಯ್ತು ಅತ್ತೆ? ಏನೂ ಆಗಿಲ್ಲ ಸೊಸೆ. ಏನೂ ಆಗಿಲ್ಲದಿದ್ದಾಗ ನಿಮ್ಮ ಕಣ್ಣಲ್ಲಿ ಮತ್ತೆ ಆ ನೀರೇನಕ್ಕೆ ಬರ್ತಾ ಇದೆ? ಈ ಬಾವುಟ ನೋಡ್ತಾ ಇದ್ರೆ ನನಗೆ ನಮ್ ತಂದೆ ನೆನಪಿಗೆ ಬಂದ್ರು. ಚಿಕ್ಕಂದಿನಲ್ಲಿ ಅವನ ಕೈಯನ್ನು ಹಿಡಿದುಕೊಂಡು ಮೊದಲ ಸಲ ಬಾವುಟನ್ನು ಹಾರಿಸೋದನ್ನ ನಾನ್ ನೋಡಿದೆ. ಎಲ್ಲರೂ ಶಾರದಾಳನ್ನು ನೋಡುತ್ತಾರೆ. ಆಗ ನನಗೆ ಸ್ವಾತಂತ್ರ್ಯವೆಂದರೆ ದೇಶ ಸ್ವೇಚ್ಛೆ ಹೊಂದುವುದು ಅಂತ ಅನಿಸಿತ್ತು. ಮತ್ತೆ ಈಗ ಅರ್ಥವಾಗಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಾಗೆ ಪ್ರತಿ ಮನೆಯಲ್ಲೂ ಕೂಡ ಮನುಷ್ಯರು ಪ್ರೇಮದಿಂದ, ಗೌರವದಿಂದ ಜೀವಿಸಬೇಕು ಅಂತ. ಅಂದ್ರೆ ಅತ್ತೆ ತನ್ನ ಸೊಸೆಯರನ್ನು ಮಕ್ಕಳ ಹಾಗೆ ನೋಡ್ಕೋಬೇಕು, ಸೊಸೆಂದಿರೇನೋ ತನ್ನ ಅತ್ತೆಯನ್ನು ತಾಯಿ ಹಾಗೆ ಗೌರವಿಸಬೇಕು, ಒಬ್ಬರ ಮಾತನ್ನು ಒಬ್ರು ಕೇಳಬೇಕು. ಅದೇ ನಿಜವಾದ ಸ್ವೇಚ್ಛೆ ಎಂದರೆ. ಅನಾಮಿಕ ಭಾವನ ಕಣ್ಣಲ್ಲಿ ಕೂಡ ನೀರು ಬರುತ್ತದೆ. ಅತ್ತೆ, ನಾನು ಕೂಡ ನಿಮಗೊಂದು ವಿಷಯ ಹೇಳ್ಬೇಕು. ಹೇಳು ಅನಾಮಿಕಾ. ನೀವು ಪ್ರತಿ ಸಲ ನಮ್ಮ ಕಾಲದಲ್ಲಿ ಅಂತ ಹೇಳಿದಾಗ ನಾನು ತಮಾಷೆಯಾಗಿ ತಗೋತಾ ಇದ್ದೆ. ಆದರೆ ನಿಮ್ಮ ಜ್ಞಾಪಕಗಳ ಹಿಂದೆ ಇಷ್ಟೊಂದು ಪ್ರೇಮವಿದೆ ಅಂತ ನನಗೆ ಈಗ ಅರ್ಥವಾಯಿತು. ಹೌದು ಅತ್ತೆ. ಅತ್ತೆ ಸೊಸೆಯರು ಸ್ವಲ್ಪ ಜಗಳವಾಡದೆ ಇದ್ರೆ ಸಂಸಾರ ರುಚಿಯಾಗಿರುತ್ತಾ ಹೇಳು ಎಂದು ಶಾರದಾ ನಗುತ್ತಾಳೆ. ಅಯ್ಯೋ ಅತ್ತೆ ಎಂದು ಸೊಸೆಯರು ನಗುತ್ತಾರೆ. ಅದನ್ನು ನೋಡಿ ಅಲ್ಲಿರುವ ಮಹಿಳೆಯರೆಲ್ಲ ನಗುತ್ತಾರೆ. ಬಾವುಟ ಗಾಳಿಗೆ ರಪರಪ ಅಂತ ಹಾರ್ತಾ ಇರುತ್ತದೆ. ಆ ಬಾವುಟನ್ನು ನೋಡಿ ಶಾರದಾ, ಅನಾಮಿಕ ಭಾವನ ಕೈ ಜೋಡಿಸುತ್ತಾರೆ. ಶಾರದಾ, ಅನಾಮಿಕ ಒಂದು ದಿನ ಹೊಲದ ಕೆಲಸ ಮಾಡುತ್ತಾ ಇರುವಾಗ ಹನಿಗಳು ಬೀಳಲಿಕ್ಕೆ ಶುರುವಾಗುತ್ತದೆ. ಏನಕ್ಕಾದ್ರೂ ಒಳ್ಳೇದು ಅತ್ತೆ, ಕೊಡೆ ಕೂಡ ತಗೊಂಡು ಹೋಗೋಣ ಅಂತ ನಾನು ಹೇಳಿದ್ರೆ ಕೇಳಿಸ್ಕೊಂಡ್ರಾ? ಈಗ ನೋಡಿ, ಆದ್ರೂ ವಾತಾವರಣದ ಬಗ್ಗೆ ನಿಮಗ್ ಗೊತ್ತಾ, ನನಗ್ ಗೊತ್ತಾ? ಈ ದಿನ ಮಳೆ ಬರಲ್ಲ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿದ್ರಾ? ಈಗ ಇದನ್ನೇನಂತಾರೆ ಅತ್ತೆ? ಇದನ್ನೇನಾದ್ರೂ ಮಳೆ ಅಂತಾರೆ ಸೊಸೆ, ಆದ್ರೂ ಹನಿಗಳೇ ಅಲ್ವಾ, ಸ್ವಲ್ಪ ಹೊತ್ತು ಹಾಗೆ ಬಿದ್ದು ಹೊರಟೋಗುತ್ತೆ.
ಈ ಹನಿಗಳಿಗೆ ಒದ್ದೆ ಆದ್ರೆ ಏನೂ ಆಗಲ್ಲ ಸೊಸೆ. ನಾವು ಬಂದ ಹೊಲದ ಕೆಲಸ ನೋಡೋಣ. ಮೊದ್ಲೇ ತಂದೆ ಮಗನ ಹತ್ತಿರ ಈ ದಿನ ಹೊಲದ ಕೆಲಸ ಎಲ್ಲ ಆಗಿ ಹೋಗುತ್ತೆ ಅಂತ ಪಂದ್ಯ ಕಟ್ಟಿ ಬಂದಿದೀವಿ. ಅತ್ತೆ ಕಪ್ಪನೆಯ ಮೋಡಗಳಿಂದ ತುಂಬಿದ ಆಕಾಶನ ನೋಡ್ತಾ ಇದ್ರೆ ಈ ಮಳೆ ನಿಧಾನವಾಗಿ ಹನಿಗಳಿಂದ ಶುರುವಾಗಿ ಜೋರಾಗಿ ಬೀಳೋ ಹಾಗಿದೆ. ನಾವು ಇಲ್ಲಿಂದ ಯಾವ್ದಾದ್ರು ಮರದ ಹತ್ರಕ್ಕೆ ಹೋದ್ರೆ ಒಳ್ಳೇದತ್ತೆ. ನಿಂಗ್ ಗೊತ್ತಾ ನನ್ ಗೊತ್ತಾ ಸೊಸೆ, ಆಕಾಶ ಅವಾಗವಾಗ ಹಾಗೆ ಇರುತ್ತೆ, ಆದ್ರೆ ಜೋರಾಗಿ ಮಳೆ ಬೀಳಲ್ಲ. ಮೊದಲು ಹೊಲದ ಕೆಲಸ ನಡೀಲಿ, ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗಲೇ ಮಳೆ ಜೋರಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಅನಾಮಿಕಾ ಕೋಪದಿಂದ ಶಾರದಳನ್ನು ನೋಡ್ತಾಳೆ. ನೋಡಿದ್ದು ಸಾಕು, ಬಾ ಮರದ ಹತ್ರಕ್ಕೆ ಹೋಗೋಣ ಎಂದು ಅತ್ತೆ ಸೊಸೆಯರು ಓಡಿಕೊಂಡು ಹೊಲದ ದಡದಲ್ಲಿರುವ ದೊಡ್ಡ ಆಲದ ಮರದ ಹತ್ರಕ್ಕೆ ಹೋಗ್ತಾರೆ. ಮಳೆ ಕುಂಭದ್ರೋಣವಾಗಿ ಬೀಳಲಿಕ್ಕೆ ಶುರುವಾಗುತ್ತದೆ. ಇಬ್ಬರು ಮರದ ಕೆಳಗೆ ನಿಂತಿರುತ್ತಾರೆ. ಆಗ ಅನಾಮಿಕಂಗೆ ಮರದ ಬುಡದಲ್ಲಿ ಒಂದು ದೊಡ್ಡ ಪೊಟರೆ ಕಾಣಿಸುತ್ತದೆ. ಆಶ್ಚರ್ಯದಿಂದ ನೋಡುತ್ತಾಳೆ. ಎಲ್ಲ ಕಸದಿಂದ ತುಂಬಿ ಹೋಗಿರುತ್ತದೆ. ಅತ್ತೆ ಅತ್ತೆ ಇಲ್ಲಿ ನೋಡಿ. ಶಾರದ ಕೂಡ ಆ ಪೊಟರೆಯನ್ನು ನೋಡುತ್ತಾಳೆ. ಈ ಮರಕ್ಕೆ ಇಷ್ಟು ದೊಡ್ಡ ಪೊಟರೆ ಹೇಗೆ ಬಂದಿದೆ ಅಂತೀರಾ? ನನ್ನ ಮಾತಿಗೆ ನಂಬಿಕೆ ಇಲ್ಲ ಅಂದ್ಯಲ್ಲ, ಈಗ ನಾನೇನಕ್ಕೆ ಹೇಳಬೇಕು ಎಂದು ಅನ್ನುತ್ತಲೇ ಅನಾಮಿಕಾ ಸೊಟ್ಟ ಮುಖ ಇಟ್ಕೋತಾಳೆ. ಶಾರದ ಅದನ್ನು ನೋಡಿ ನಗ್ತಾಳೆ. ಅಬ್ಬಾ ಹೇಳಿ ಅತ್ತೆ, ಈ ಮರ 100 ವರ್ಷಗಳಿಗಿಂತ ಹಳೆಯದು. ಎಷ್ಟೋ ಮಳೆ ಎಷ್ಟೋ ಗಾಳಿನ ನೋಡಿ ಒಂದು ಸಲ ಸಿಡಿಲು ಕೂಡ ಬಡ್ದಿತ್ತಂತೆ. ಆಗಿನಿಂದ ಒಳಗಡೆ ಎಲ್ಲ ಖಾಲಿಯಾಗಿದೆ ಸೊಸೆ. ಅತ್ತೆ ಇಬ್ಬರು ಮೂವರಲ್ಲ 4 ಕೂಡ ಒಳಗಡೆ ಕೂತ್ಕೋಬಹುದು. ಹೌದು ಅನಾಮಿಕಾ, ಮಳೆ ಬಂದಾಗ ಕುರಿ ಕಾಯುವವರು ಹಸುಗಳನ್ನು ಕಾಯುವವರು ಇದರಲ್ಲಿ ತಲೆಮರೆಸ್ಕೋತಾ ಇದ್ರಂತೆ ಎಂದು ಶಾರದ ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಕೊಡೆ ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾರೆ. ಸಮಯಕ್ಕೆ ಬಂದ್ರಿ. ಒಂದು ಕೊಡೆ ಹಿಂದೆ ರಮೇಶ್ ಅನಾಮಿಕಾ, ಮತ್ತೊಂದು ಕೊಡೆ ಹಿಂದೆ ಪ್ರಸಾದ್ ಶಾರದಾ ಮಾತನಾಡಿಕೊಳ್ಳುತ್ತಾ ಮನೆ ಹತ್ರ ಹೋಗ್ತಾರೆ. ಅವರ ಮನೆ ಹತ್ತಿರ ಫೈಲ್ ಹಿಡಿದುಕೊಂಡು ಬ್ಯಾಂಕ್ ಅಧಿಕಾರಿ ಸುಧಾಕರ್, ಅಟೆಂಡರ್ ಮಾಧವ್ ಅವರ ಮನೆ ಮುಂದೆ ಮಾತನಾಡಿಕೊಂಡು ನಿಂತಿರುತ್ತಾರೆ. ಏನಯ್ಯ ಮಾಧವ್, ಪ್ರಸಾದ್ ಅವರ ಫೋನ್ ಸಿಗ್ತಾ? ಇಲ್ಲ ಸರ್, ಮಳೆ ಅಲ್ವಾ, ಸಿಗ್ನಲ್ ವೀಕ್ ಆಗಿರೋ ಹಾಗಿದೆ, ಸಿಗ್ತಾ ಇಲ್ಲ. ಮಾಧವ್ ಹೇಳುತ್ತಾ ಇರುವಾಗ ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕಾ ಮನೆಗೆ ಬರುತ್ತಾರೆ. ಯಾರು ನೀವೆಲ್ಲ? ಬೀಗ ಹಾಕಿದ ಮನೆ ಹತ್ರ ನಿಂತ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ನಾನು ಬ್ಯಾಂಕ್ ಮ್ಯಾನೇಜರ್, ನನ್ನ ಹೆಸರು ಸುಧಾಕರ್. ಪ್ರಸಾದ್ ಒಂದೇ ಸಲಕ್ಕೆ ಗಾಬರಿ ಆಗ್ತಾನೆ. ಅತ್ತೆ ಸೊಸೆಯರಿಬ್ಬರು ಮುಖ ನೋಡ್ಕೋತಾರೆ. ಏನ್ರಿ, ನಾವು ಎಂತಹ ಲೋನು ತಗೊಂಡಿಲ್ವಲ್ಲ? ನಿಮ್ಮ ತಮ್ಮ ರಮಣ ತಗೊಂಡಿದ್ದಾರೆ, ನೀವು ಶ್ಯೂರಿಟಿ ಕೆಳಗೆ ಸೈನ್ ಮಾಡಿದ್ದೀರಾ. 1 ವರ್ಷದಿಂದ 1 ರೂಪಾಯಿ ಕೂಡ ಅವನು ಕಟ್ಟಿಲ್ಲ. ಈಗ ಅವನು ಎಲ್ಲಿದ್ದಾನೆ ಅಂತ ಕೂಡ ನಮಗೆ ತಿಳಿತಾ ಇಲ್ಲ. ಶಾರದಾ ಆಶ್ಚರ್ಯದಿಂದ ಕೇಳ್ತಾಳೆ, ಏನಂತ ಇದ್ದೀರಾ ಸರ್? ನನ್ನ ಮೈದನ ದುಡ್ಡು ತಗೊಂಡು ಕಟ್ಟಿಲ್ವಾ? ಎಲ್ಲಿದ್ದಾನೆ ಅಂತ ಕೂಡ ತಿಳಿತಾ ಇಲ್ವಾ? ಹೌದಮ್ಮ, ನಾವು ಬಹಳ ಅವಕಾಶ ಕೊಟ್ವಿ, ನೋಟಿಸ್ ಕೂಡ ಕಳಿಸಿದ್ದೀವಿ, ಎಂತಹ ಸ್ಪಂದನೆನೂ ಇಲ್ಲ. ಸರ್, ನಾನು ನನ್ನ ಚಿಕ್ಕಪ್ಪನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಈಗಾಗಲೇ ತಡವಾಗಿದೆ. ಕಾನೂನಿನ ಪ್ರಕಾರ ಮನೇನ ಜಪ್ತು ಮಾಡಬೇಕಾಗಿ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ಮಾತು ಕೇಳಿದ ಕುಟುಂಬ ಒಂದೇ ಸಲ ನಿಶಬ್ದವಾಗಿ ಹೋಗುತ್ತದೆ. ಶಾರದಳ ಕಣ್ಣಲ್ಲಿ ನೀರು ಬರುತ್ತೆ. ರಮೇಶನಿಗೆ ಕೋಪ ಬರುತ್ತೆ. ಅನಾಮಿಕಾ ಮಾತ್ರ ಏನು ಮಾತನಾಡದೆ ಹಾಗೆ ನಿಂತು ಬಿಡುತ್ತಾಳೆ. ಸರ್, ನಮಗೆ 1 ತಿಂಗಳು ಟೈಮ್ ಕೊಡಿ, ಹೇಗಾದರೂ ದುಡ್ಡು ತಂದು ನಿಮ್ಮ ಸಾಲ ಕಟ್ತೀವಿ. ಪ್ರಸಾದ್ ಅವರೇ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗ್ತಾ ಇದೆ, ಆದರೆ ಕೋರ್ಟ್ ಆದೇಶಗಳು ಬಂದಿದೆ, ನಾನೇನು ಮಾಡಲಾರೆ. 1 ಗಂಟೆ ಸಮಯ ಕೊಡ್ತಾ ಇದ್ದೀನಿ, ನಿಮ್ಮ ಸಾಮಾನೆಲ್ಲ ತಂದು ಹೊರಗಿಟ್ಕೊಳ್ಳಿ. ಅಪ್ಪ, ಈಗಿಂದೀಗ ಇದ್ದ ಮನೆನ ಬಿಟ್ಟು ಈ ಮಳೆಯಲ್ಲಿ ಎಲ್ಲಿಗೆ ಹೋಗೋ ಅಂತೀರಾ ಹೇಳಿ? ನನ್ನನ್ನು ಕ್ಷಮಿಸಿ ಅಮ್ಮ, ನಾನೇನು ಮಾಡಲಾರೆ. ಸಾಮಾನನ್ನ ಹೊರಗೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪೊಲೀಸರು ಬರ್ತಾರೆ, ವಿಷಯ ದೊಡ್ಡದಾಗತ್ತೆ, ಆ ನಂತರ ಊರಲ್ಲಿ ನಿಮ್ಮ ಮರ್ಯಾದೆನೆ ಹೋಗುತ್ತೆ ಎಂದು ಹೇಳುತ್ತಾನೆ ಅಧಿಕಾರಿ. ಇನ್ನು ಮಾಡುವುದಕ್ಕೇನು ಇಲ್ಲದೆ ಎಲ್ಲರೂ ಸೇರಿ ಮನೆಯೊಳಗಿರೋ ಸಾಮಾನುಗಳನ್ನು ಸರಕುಗಳನ್ನು ಮಂಚದ ಜೊತೆ ಸಹ ಹೊರಗಡೆ ಜಗಲಿ ಮೇಲೆ ಇಡುತ್ತಾರೆ. ಮನೆಗೆ ಬೀಗ ಹಾಕಿಕೊಂಡು ಬ್ಯಾಂಕ್ ಅಧಿಕಾರಿ ಹೊರಟು ಹೋಗುತ್ತಾನೆ. ಈ ಮನೆಯಲ್ಲಿಯೇ ನಮ್ಮ ಮದುವೆ ಆಯ್ತು, ನನ್ನ ಮಗ ಹುಟ್ಟದ, ಅವನಿಗೂ ಮದುವೆ ಆಯ್ತು, ಈಗ ಈ ಮನೆ ಕೂಡ ಹೊರಟೋಯ್ತು. ರಮೇಶ್ ಕಣ್ಣಲ್ಲಿ ನೀರು ಬರುತ್ತೆ. ಯಾರು ಏನೂ ಮಾತನಾಡಲಿಲ್ಲ. ಎಲ್ಲರ ಮುಖದಲ್ಲಿಯೂ ದುಃಖ ಮಾತ್ರವೇ ಕಾಣಿಸುತ್ತಾ ಇರುತ್ತೆ. ಅನಾಮಿಕಾ ಆಸೆಯಿಂದ, ಅತ್ತೆ, ಮಳೆ ಬಿದ್ದಾಗ ನಾವು ಹೋದ ದೊಡ್ಡ ಆಲದ ಮರ ನೆನಪಿದ್ಯಾ? ನೆನಪಿದೆ ಸೊಸೆ, ಅದರ ಪೊಟ್ರೆ ಬಹಳ ದೊಡ್ಡದಿದೆ ಅಲ್ವಾ? ಹೌದು, ಅಂದ್ರೆ ಈಗ ಅದರ ಬಗ್ಗೆ ಏನಕ್ಕೆ ಅನಾಮಿಕಾ? ಕೆಲವು ದಿನ ನಾವು ಅಲ್ಲೇ ಇದ್ರೆ ಹೇಗಿರುತ್ತೆ? ಆತ್ಮಾಭಿಮಾನ ಸಾಯಿಸ್ಕೊಂಡು ಊರಲ್ಲಿ ತಿಳಿದವರ ಮನೆಯಲ್ಲಿ ಇರಲಾರೆ ಅಂತ ಹೇಳ್ತಾ ಇದ್ದೀವಲ್ಲ, ನಾವೆಲ್ಲರೂ ಆ ಮರದ ಕೊಳ್ಳದಲ್ಲೇ ಇರೋಣ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳ ಕಡೆ ನೋಡ್ತಾರೆ. ಏನಮ್ಮ, ಮರದ ಪೊಟ್ರೆಲ್ಲೇನಾ? ಈಗ ಹೇಗೂ ನಮಗೆ ಮನೆ ಇಲ್ಲ ಮಾವಯ್ಯ, ಮಳೆಯಿಂದ ಬಿಸಿಲಿನಿಂದ ಕಾಪಾಡುತ್ತೆ, ಸ್ವಲ್ಪ ದಿನ ಕಷ್ಟಪಡೋಣ. ಹೀಗಿರುವ ಪರಿಸ್ಥಿತಿಯಲ್ಲಿ ನೀನು ಹೇಳ್ತಾ ಇದ್ರೆ ಅದೇ ಒಳ್ಳೇದೇನೋ ಅನ್ನಿಸ್ತಾ ಇದೆ ಅಮ್ಮ. ತಕ್ಷಣ 4 ಸಾಮಾನುಗಳನ್ನು ತೆಗೆದುಕೊಂಡು ಆಲದ ಮರ ಹತ್ರಕ್ಕೆ ಬರ್ತಾರೆ. ಎಲ್ಲರೂ 2 ಗಂಟೆ ಹೊತ್ತು ಕಷ್ಟಪಟ್ಟು ಆ ಪೊಟ್ರೆಯನ್ನು ಪೂರ್ತಿಯಾಗಿ ಶುಭ್ರ ಮಾಡುತ್ತಾರೆ. ಒಂದು ಕಡೆ ಮಂಚ ಹಾಕಲಿಕ್ಕೆ ಸರಿ ಹೋಗುವಷ್ಟು ಸ್ಥಳವಿರುತ್ತದೆ, ಮತ್ತೊಂದು ಕಡೆ ಪಾತ್ರೆಗಳು ಇಡಲಿಕ್ಕೆ ಜಾಗವಿರುತ್ತದೆ, ಮೇಲೆಗಡೆ ಸಣ್ಣ ರಂಧ್ರ ಗಾಳಿ ಕೂಡ ಬರ್ತಾ ಇರುತ್ತದೆ. ಇದು ಚಿಕ್ಕ ಮನೆ ಹಾಗೇನೆ ಇದೆ. ಅಲ್ಲಿ ಅನಾಮಿಕಾ ಗ್ಯಾಸ್ ಸ್ಟವ್ ಇಡುತ್ತಾಳೆ.
ಟೀ ಮಾಡುತ್ತಾಳೆ. ಅವರ ಮುಖದಲ್ಲಿ ಕಿರುನಗೆ ಕಾಣಿಸುತ್ತದೆ. ಟೀ ಕುಡಿದ ನಂತರ ಅನಾಮಿಕಾ ಕಾಡಿನಲ್ಲಿರುವ ಬಿದಿರು ಕೊಂಬೆಗಳನ್ನು ತಂದು ಪೊಟ್ರೆಗೆ ಚಿಕ್ಕ ಬಾಗಿಲನ್ನು ತಯಾರು ಮಾಡುತ್ತಾಳೆ. ರಮೇಶ್ ಬಾಳೆ ಎಲೆಗಳಿಂದ ಪೊಟ್ರೆಯ ಮುಂದಿನ ಭಾಗವನ್ನು ಮುಚ್ಚುತ್ತಾನೆ. ಆ ಮರದ ಪೊಟ್ರೆ ಒಂದು ಚಿಕ್ಕ ಅಂದವಾದ ಮನೆ ಹಾಗೆ ಬದಲಾಗಿ ಹೋಗುತ್ತದೆ. ರಾತ್ರಿ ದೀಪದ ಬೆಳಕಿನಲ್ಲಿ ಆ ತೊರೆಯಲ್ಲಿ ಕೂತ್ಕೊಂಡು ಊಟ ಮಾಡುತ್ತಾರೆ. ಶಾರದಾಳ ಕಣ್ಣಲ್ಲಿ ನೀರು ಬರುತ್ತೆ. ಅತ್ತೆ, ಯಾಕೆ ಹೇಳ್ತಾ ಇದ್ದೀರಾ? ಮನೆ ಹೊರಟೋಯ್ತು ಅಂತ ದುಃಖದಿಂದ ಎದೆಸುದೆ. ಮನೆ ಅಂದ್ರೆ 4 ಗೋಡೆಗಳಿರೋದೇ ಅಲ್ಲ ಅತ್ತೆ, ನಾವು 4 ಜೊತೆಯಾಗಿರೋದೇ ಮನೆ. ಈಗ ಇದೇ ನಮ್ಮ ಮನೆ. ಹೌದು ಶಾರದಾ, ನಮ್ಮ ಸೊಸೆ ಹೇಳಿದ್ದು ನಿಜಾನೇ. ಅನಾಮಿಕಾಳ ಮಾತನ್ನು ಕೇಳುತ್ತಲೇ ಎಲ್ಲರ ಕಣ್ಣಲ್ಲೂ ಆಸೆ ಮತ್ತೆ ಬರುತ್ತದೆ. ಹಾಗೆ ಆ ಮರದ ಪೊಟರೆಯಲ್ಲಿಯೇ ಜೀವನ ಕಳೆಯುತ್ತದೆ. ಅತ್ತೆ ಸೊಸೆಯರ ಕುಟುಂಬ ಮರದ ಪೊಟರೆಯಲ್ಲಿರುತ್ತಾ ಹೊಲದ ಕೆಲಸವನ್ನು ಮಾಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ. ಒಂದು ದಿನ ರಮಣ, ಅವನ ಹೆಂಡತಿ ಕಾಂತಮ್ಮ ಬರುತ್ತಾರೆ. ಶಾರದಾ ಪ್ರಸಾದ್ ಅವರನ್ನು ನೋಡ್ತಾರೆ. ಅವರ ಬಟ್ಟೆಗಳು ಹರಿದು ಹೋಗಿರುತ್ತದೆ, ಮುಖ ಬಾಡಿ ಹೋಗಿರುತ್ತದೆ. ಬಹಳ ದಿನಗಳಿಂದ ಊಟ ಕೂಡ ಸರಿಯಾಗಿ ತಿನ್ನದ ಹಾಗೆ ಕಾಣಿಸ್ತಾ ಇರ್ತಾರೆ. ಇಬ್ಬರು ಪ್ರಸಾದನ ಕಾಲಿನ ಮೇಲೆ ಬೀಳ್ತಾರೆ. ಶಾರದಾ ಪ್ರಸಾದರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಣ್ಣಯ್ಯ, ನನ್ನನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸ್ಬಿಡಿ ಭಾವನವ್ರೆ. ಮೊದ್ಲು ನೀವಿಬ್ಬರು ಮೇಲೆ ಕೇಳಿ. ಅವರು ಎದ್ದು ಕಣ್ಣೀರಿನಿಂದ ನಿಂತಿರುತ್ತಾರೆ. ರಮಣ ಅಳುತ್ತಾ, ಲೋನ್ ತಗೊಂಡ ನಂತರ ವ್ಯಾಪಾರದಲ್ಲಿ ಭಾರಿ ನಷ್ಟ ಬಂತು. ಭಯಪಟ್ಟು ಊರ್ ಬಿಟ್ಟು ಹೊರಟೋದೆ. ಕೆಲಸಕ್ಕಾಗಿ ತಿರುಗದೆ, ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ಕಡೆಗೆ ನಾನು ಮಾಡಿದ್ದ ತಪ್ಪು ತಿಳ್ಕೊಂಡು ನಿಮ್ಮೆಲ್ಲರಿಗೂ ಅನ್ಯಾಯ ಮಾಡಿದ್ದೇನೆ ಅಣ್ಣಯ್ಯ ಎಂದು ಹೇಳುತ್ತಾನೆ. ಕಾಂತ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡಿ, ನಮ್ಮಿಂದ ನೀವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೀರಾ. ಶಾರದಂಗೆ ಕೋಪ ಬರಲಿಲ್ಲ. ನಮ್ಮನ್ನ ರೋಡ್ ಮೇಲಕ್ಕೆ ತಂದು ಈಗ ಕ್ಷಮಿಸು ಅಂತೀರಾ? ಇಬ್ಬರು ಮೌನವಾಗಿರುತ್ತಾರೆ. ಆಗಲೇ ಹೊಲದಿಂದ ರಮೇಶ್ ಅನಾಮಿಕಾ ಅಲ್ಲಿಗೆ ಬರ್ತಾರೆ. 1 ನಿಮಿಷ ಕೂಡ ನನ್ನ ಕಣ್ಣ ಮುಂದೆ ನಿಲ್ಬೇಡಿ, ಹೊರಟೋಗಿ. ಅತ್ತಿಗೆ, ನಮ್ಮ ತಪ್ಪು ತಿಳ್ಕೊಂಡಿದೀವಿ, ನೀವೇ ಆಧಾರವಾಗಿರ್ತೀರಿ ಅಂತ ಬಂದೆ. ಈಗ ನೀವೇ ಹೊರಟು ಹೋಗಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾರ ಮನೆಗಾದ್ರೂ ಹೋಗಿ. ಶಾರದಾ ದುಃಖದಿಂದ ಕಣ್ಣೀರು ಹಾಕ್ತಾಳೆ. ಅತ್ತೆ, ನಡೆದಿದ್ದು ತಿರುಗಿ ಬದಲಾಯಿಸಕ್ಕಾಗಲ್ಲ, ಆದ್ರೆ ಇವರನ್ನು ಬಿಟ್ರೆ ಇನ್ನೊಂದು ಕುಟುಂಬ ನಾಶವಾಗುತ್ತದೆ. ರಮೇಶ್ ಕೂಡ ಅನಾಮಿಕಳ ಮಾತಿಗೆ ಮದ್ದತು ಕೊಡುತ್ತಾನೆ. ಅಮ್ಮ, ಚಿಕ್ಕಪ್ಪ ತಪ್ಪು ಮಾಡಿದ್ದಾರೆ, ಆದ್ರೆ ಈಗ ನಿಜವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರಲ್ಲ. ರಮಣ, ಮಾಡಿದ ತಪ್ಪನ್ನು ಒಪ್ಕೊಳ್ಳೋಕೆ ಕೂಡ ಧೈರ್ಯ ಬೇಕು ಕಣೋ. ಇನ್ನು ಮೇಲಿಂದ ಪ್ರಾಮಾಣಿಕವಾಗಿ ಬದುಕ್ತೀನಿ ಅಂತ ಮಾತು ಕೊಡ್ತೀಯ ಮತ್ತೆ? ಅಣ್ಣಯ್ಯ, ನನ್ನ ಪ್ರಾಣ ಹೋದ್ರು ಇನ್ನು ಮೇಲೆ ನಿಮ್ಮನ್ನ ಮೋಸ ಮಾಡಲ್ಲ ಅಣ್ಣಯ್ಯ. ಪ್ರಸಾದ್ ತಮ್ಮನನ್ನು ಆಲಂಗಿಸಿಕೊಳ್ಳುತ್ತಾನೆ. ಸರಿ, ಏನೋ ನಾವೆಲ್ಲರೂ ಒಂದು ಕುಟುಂಬ. ಇನ್ನು ಆ ದಿನದಿಂದ ಮರದ ಪೊಟರೆಯಲ್ಲಿ 6 ಸೇರಿ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಹೇಳಿದ ಹಾಗೆ ಗ್ರಾಮದಲ್ಲಿ ಒಬ್ಬ ರೈತನ ಹತ್ತಿರದಿಂದ ಸ್ವಲ್ಪ ಭೂಮಿಯನ್ನು ಗೇಣಿಗೆ ತೆಗೆದುಕೊಳ್ಳುತ್ತಾರೆ. ಪ್ರಸಾದ್, ರಮೇಶ್, ರಮಣ ಹೊಲವನ್ನು ಉಳುತ್ತಾರೆ. ಶಾರದಾ, ಅನಾಮಿಕಾ, ಕಾಂತಮ್ಮ ನಾಟಿ ಮಾಡುತ್ತಾರೆ. ಎಲ್ಲರೂ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಡುತ್ತಾರೆ. ಮಳೆ ಕೂಡ ಸಮಯಕ್ಕೆ ಬೀಳುತ್ತದೆ. ಬೆಳೆ ಹಸಿರಾಗಿ ಬೆಳೆಯುತ್ತದೆ. ಸ್ವಲ್ಪ ತಿಂಗಳ ನಂತರ ಬೆಳೆಯೆಲ್ಲ ಬಂಗಾರದ ಬಣ್ಣದಲ್ಲಿ ಮಿಂಚುವ ಭತ್ತದ ಗಿಡಗಳಿಂದ ತುಂಬಿ ಹೋಗುತ್ತದೆ. ಕೆಲವು ದಿನಗಳ ನಂತರ ಭತ್ತವನ್ನು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ. ಆ ವರ್ಷ ಧಾನ್ಯಕ್ಕೆ ಒಳ್ಳೆ ರೇಟ್ ಬರುತ್ತದೆ. ಎಲ್ಲ ದುಡ್ಡನ್ನು ಲೆಕ್ಕ ಮಾಡಿದ ನಂತರ ಪ್ರಸಾದನ ಕಣ್ಣಲ್ಲಿ ಆನಂದ ಕಾಣಿಸುತ್ತದೆ. ನಮ್ಮ ಕಷ್ಟಕ್ಕೆ ಆ ದೇವರು ಒಳ್ಳೆ ಫಲ ಕೊಟ್ಟಿದ್ದಾನೆ. ಎಲ್ರೂ ಸಂತೋಷ ಪಡುತ್ತಾರೆ. ಆ ದುಡ್ಡನ್ನು ತೆಗೆದುಕೊಂಡು ರಮಣ, ಪ್ರಸಾದ್, ರಮೇಶ್ ಬ್ಯಾಂಕಿಗೆ ಹೋಗುತ್ತಾರೆ. ಇಷ್ಟು ಬೇಗ ಸಾಲ ತೀರಿಸ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ಪ್ರಸಾದ್ ಅವರೇ. ಕುಟುಂಬವೆಲ್ಲ ಸೇರಿ ಕಷ್ಟಪಟ್ರೆ ಅಸಾಧ್ಯವನ್ನೋದು ಏನೂ ಇಲ್ಲಲ್ಲ ಸರ್. ಮ್ಯಾನೇಜರ್ ಸಂತೋಷದಿಂದ ರಸೀದಿ ಕೊಡುತ್ತಾನೆ. ಮತ್ತೆ ಕೆಲವು ದಿನಗಳ ನಂತರ ಪ್ರಸಾದನ ಕುಟುಂಬ ತಮ್ಮ ಹಳೆ ಮನೆಯ ಮುಂದೆ ನಿಂತಿರುತ್ತಾರೆ. ಶಾರದಾ ಮನೆ ಹೊಸಲಿಗೆ ಅರಿಶಿನ ಕುಂಕುಮ ಇಡುತ್ತಾಳೆ. ಅನಾಮಿಕಾ ತೆಂಗಿನಕಾಯಿ ಒಡೆದು ದೀಪ ಬೆಳಗುತ್ತಾಳೆ. ಎಲ್ಲರೂ ಆನಂದದಿಂದ ಮನೆಯೊಳಗೆ ಕಾಲಿಡುತ್ತಾರೆ. ಪ್ರಸಾದ್, ರಮಣ, ರಮೇಶರು ಸೇರಿ ಚೆನ್ನಾಗಿ ಬೆಳೆಯನ್ನು ಬೆಳೆಯುತ್ತಾ ಊರಿನಲ್ಲಿ ಆದರ್ಶ ರೈತರಾಗಿ ಹೆಸರು ತರುತ್ತಾರೆ. ಒಂದು ದಿನ ಎಲ್ಲರೂ ಸೇರಿ ಪೊಟರೆ ಹತ್ತಿರ ಬರುತ್ತಾರೆ. ಈ ಮರದ ಪೊಟರೆ ನಮಗೆ ಹೊಸ ಜೀವನವನ್ನೇ ಕೊಟ್ಟಿದೆ. ಹೌದು ಅತ್ತೆ, ಕಷ್ಟ ಕಾಲದಲ್ಲಿ ಆಶ್ರಯ ಕೊಟ್ಟ ಈ ಮರವನ್ನು ನಾವು ಯಾವತ್ತಿಗೂ ಮರೆತು ಹೋಗಬಾರದು. ಎಲ್ಲರೂ ಆ ಮರಕ್ಕೆ ನಮಸ್ಕರಿಸುತ್ತಾರೆ. ಕುಟುಂಬದಲ್ಲಿ ತಪ್ಪುಗಳು ನಡೆಯಬಹುದು, ಆದರೆ ಕ್ಷಮಿಸಿ ಒಟ್ಟಾಗಿ ನಿಂತರೆ ಯಾವ ಕಷ್ಟವಾದರೂ ಅವಕಾಶವಾಗಿ ಬದಲಾಗುತ್ತದೆ. ಐಕ್ಯತೆ ಇರುವ ಮನೆಯನ್ನು ಯಾವ ತುಫಾನು ಕುಸಿದು ಬೀಳಿಸುವುದಿಲ್ಲ. ಅತ್ತೆ ಸೊಸೆಯರ ಕುಟುಂಬ ಈಗ ಎಲ್ಲ ವಿಧದಿಂದ ಸಂತೋಷವಾಗಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.